ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ರೋಟರಿ ಬೆಂಗಳೂರು ಗ್ಲೋಬಲ್ ಯೋಗ ಕ್ಲಬ್ನಿಂದ 2ನೇ ಆವೃತ್ತಿಯ ವಿಶ್ವ ಯೋಗ ಶೃಂಗ, ಸ್ವಾಮಿ ವಿವೇಕಾನಂದ ಯೋಗ ರಿಸರ್ಚ್ ಅಂಡ್ ಹೋಲಿಸ್ಟಿಕ್ ಹೆಲ್ತ್ ಟ್ರಸ್ಟ್ ಮತ್ತು ಫ್ಲೋರಿಡಾದ ವಯಾಮಿನಲ್ಲಿರುವ ಯೋಗ ಯೂನಿವರ್ಸಿಟಿ ಆಫ್ ದ ಅಮೆರಿಕಾ ಸಹಯೋಗದಲ್ಲಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಡಿಸೆಂಬರ್ 23 ಮತ್ತು 24ರಂದು GYS 2023 ಅನ್ನು ಆಯೋಜನೆ ಮಾಡಲಾಗಿದೆ. Virupaksha Pathurkar, President of Rotary Bangalore Global Yoga Club. I am also a practicing chartered accountant. So we have initiated this program of yoga. The last summit was in 2022, and we are having it in 2024 as well. So we from the Rotary have initiated this club as a cause-based club, which is totally dedicated for yoga and meditation and other activities related to yoga. As you all know, yoga is not just an exercise, it has a holistic development of a personality. Okay? With this shot, we request everyone medicals. As per directives of income tax, we have to attach PAN for that. Gate number 9. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಕೂಡ ಬಹಳಷ್ಟು ಜನ ಬಂದಿದ್ದೀರಿ, ಬಹಳಷ್ಟು ಪ್ರಚಾರ ಆಗಲಿ, ಬಹಳಷ್ಟು ಜನ ಬರಲಿ, ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ATG ಬೆನಿಫಿಟ್ಸ್ ಸಿಗುತ್ತೆ ಅವರಿಗೆಲ್ಲ, ಸೊ ಅದನ್ನು ಮಾಡ್ಬೋದು ನಾವು. ಸೊ ಅದನ್ನು ದಯವಿಟ್ಟು ನೀವು this message to every part of this country so that more number of people gets benefited out of this, which is we also give in this summit with regard to drugless therapies. There are many drugless therapies that have been there, and this will be presented at the today's summit. There are, as His Holiness Simba Arunu Parthy sir has mentioned, we have with regard to this Bhagavad Gita mantras, Sahasranama, all these many things will also be placed at this summit. So I request everyone to please, as much as possible, distribute it and mediate it so that the whole country gets benefited out of this. Thank you. ಬಂದಿದ್ದೇವೆ, ಅಲ್ಲಿ ಕೊಡ್ಲಿಕ್ಕೆ ಕೂಡ ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಾವು. ಅಂದರೆ ಡಿಸ್ಟೆನ್ಸ್ ಕೂಡ ಮೇಂಟೈನ್ ಮಾಡ್ತೀವಿ. ದಿಸ್ ಇಸ್ ದಿ ರೆಗ್ಯುಲರ್ ಸ್ಟ್ಯಾಂಡರ್ಡ್ ಥಿಂಗ್ಸ್. ಓಕೆ, ಇಲ್ಲೊಬ್ಬರು ಯಾರು ಕ್ವಶನ್ ಕೇಳಿದ್ರು. Continued support for yoga. It's only because of your support. Yoga is growing very well in the whole world, as well as in Bharat, as well as in Karnataka and Bangalore also. Any questions? Plus, Siddha ಒಂದು ಯೂನಿವರ್ಸಿಟಿ ಇದೆ, ಪ್ಲಸ್ ರೋಟರಿ ಕ್ಲಬ್ಸ್ ಅಲ್ಲಿ ಸುಮಾರು ಕ್ಲಬ್ಗಳಿದೆ, ಸುಮಾರು ಡಿಸ್ಟ್ರಿಕ್ಟ್ಗಳಿದೆ. ಲೈಕ್ 3192 ನಮ್ದು ಬರ್ತದೆ, 3191 ಸಪೋರ್ಟ್ ಮಾಡ್ತಾ ಇದೆ, 3171, 3172 ಆ ಥರ ಡೆವಲಪ್ಮೆಂಟ್ ಸಪೋರ್ಟ್ ಮಾಡ್ತೀನಿ. ಎಲ್ಲ ಕಡೆಯಿಂದ ಬರ್ತೀನಿ, ಥ್ರೂಔಟ್ ಕರ್ನಾಟಕ ಬರ್ತಿದ್ದಾರೆ. ಇನ್ಫ್ಯಾಕ್ಟ್ ಉತ್ತರ ಕರ್ನಾಟಕದಿಂದಾನೇ 700-800 ಜನ ಯೋಗ ಪಾರ್ಟಿಸಿಪೆಂಟ್ಸ್ ಬರ್ತಾರೆ. ಎಸ್, ಯೋಗ ಇಸ್ ದ ಫಸ್ಟ್ ಕಾಸ್ ಬೇಸ್ಡ್ ಕ್ಲಬ್ ಇನ್ ದ ವರ್ಲ್ಡ್. ಈಗಾಗಲೇ 18-20 ದೇಶಗಳಲ್ಲಿ ಹೋಗಿ ಫ್ಲಾಗ್ ಎಕ್ಸ್ಚೇಂಜನ್ನು ಮಾಡಿಕೊಂಡು ಭಾಳಷ್ಟು ರೋಟರಿ ಕ್ಲಬ್ ಜೊತೆ ನಾವು ಸಂಬಂಧವನ್ನು ಏರ್ಪಾಡು ಮಾಡಿದ್ದೀವಿ. ಈಗ ಹೆಲ್ತ್ ಅನ್ನೋದು ಬಹಳ ಮುಖ್ಯ ಆಗಿದೆ, ಸ್ಪೆಷಲಿ ಆಫ್ಟರ್ ಕೋವಿಡ್. ಆಲ್ ಆಫ್ ಅಸ್ ನೋ, ಏನೇ ಇದ್ದರೂ ಕೂಡ ಹೆಲ್ತ್ ಈಸ್ ಇಂಪಾರ್ಟೆಂಟ್ ಅನ್ನೋದು ನಮ್ಗೆ ಗೊತ್ತಾಗಿದೆ. ಅದಕ್ಕೋಸ್ಕರ ವಿ ಆರ್ ಸ್ಟಾರ್ಟೆಡ್ ಫ್ರಮ್ ಲಾಸ್ಟ್ ಇಯರ್ ರೋಟರಿ ಬ್ಯಾಂಗ್ಳೂರ್ ಗ್ಲೋಬಲ್ ಯೋಗದಿಂದ ಈ ಒಂದು ಗ್ಲೋಬಲ್ ಯೋಗ ಸಮಿಟನ್ನು ಮಾಡಬೇಕು ಅಂತ ಹೇಳಿ ಲಾಸ್ಟ್ ಟೈಮು ರಾಯಲ್ ಆರ್ಚಿಡಲ್ಲಿ ಮಾಡಿದ್ವಿ. 1500 ಜನ ಬಂದಿದ್ದರು. ಈ ಸಲ ಮತ್ತೆ ಮುಂದುವರಿದ ಒಂದು ಕ್ಷಣದಲ್ಲಿ 2023 ಅಂದರೆ ಇದೇ ವಾರ ವೀಕೆಂಡಲ್ಲಿ 23-24 ಡಿಸೆಂಬರ್ ಶನಿವಾರ ಭಾನುವಾರ ಅನಂತ್ಯ ಅನ್ನುವಂತಹ ಕಾಲೇಜ್ ಗ್ರೌಂಡ್ಸಲ್ಲಿ ಗೇಟ್ ನಂಬರ್ 9 ನಾವು ಒಂದು ಗ್ಲೋಬಲ್ ಯೋಗ ಸಮಿಟ್ ನಂಬರ್ 2 ಎಡಿಷನನ್ನು ಮಾಡ್ತಾ ಇದ್ದೀವಿ. ಇದು ಬೆಳಗ್ಗೆ 5 ಪ್ರಾರಂಭ ಆಗ್ತದೆ. ಯಾಕೆಂದರೆ ದಟ್ ಈಸ್ ಅ ರೈಟ್ ಟೈಮ್ ಫಾರ್ ಯೋಗ. ಅದಕ್ಕೋಸ್ಕರ ಟು ಹ್ಯಾವ್ ಎವ್ರಿಥಿಂಗ್ ಫ್ರೆಶ್ ಅಂತ ಅಂದ್ಬಿಟ್ಟು ಅದರಲ್ಲಿ ಅಗ್ನಿಹೋತ್ರದಿಂದ ಪ್ರಾರಂಭ ಆಗ್ತದೆ. ಎಲ್ಲ ಮಂತ್ರಗಳಿಂದ ಶುರು ಮಾಡ್ತಾ ಇದ್ದೀವಿ. ಅಂದರೆ ಗಾಯತ್ರಿ ಮಂತ್ರ ಇರ್ಬೋದು,
ವಿಷ್ಣು ಸಹಸ್ರನಾಮ ಇರ್ಬೋದು, ಗಾಯತ್ರಿ ಮಂತ್ರ, ಹನುಮಾನ್ ಚಾಲೀಸ ಎಲ್ಲವನ್ನೂ ಕೂಡ ನಾವು ಅಲ್ಲಿ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಸಾಕಷ್ಟು ಥೆರಪಿಗಳು ಕೂಡ ವ್ಯವಸ್ಥೆ ಮಾಡ್ತೀವಿ. ಲೈಕ್ ಆಕ್ಯುಪಂಕ್ಚರ್, ಆಕ್ಯುಪ್ರೆಷರ್, ಪ್ರಾಣಿಕ್ ಹೀಲಿಂಗ್, ಮಂತ್ರ ಥೆರಪಿ, ಅಸ್ಟ್ರಾಲಜಿ, ವಾಸ್ತು, ಇದನ್ನೆಲ್ಲವನ್ನು ಕೂಡ ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ರೀಸೆಂಟಾಗಿ ಈಗ ಮಕ್ಕಳಿಗೆ ಮೆಮೊರಿ ಮತ್ತು ಕಾನ್ಸಂಟ್ರೇಷನ್ ಕಡಿಮೆ ಆಗಿರೋದ್ರಿಂದ ಅವ್ರಿಗೋಸ್ಕರ 10 ವರ್ಷದ ಮಕ್ಕಳಿಗೆ ಕಡಿಮೆ ಇರೋರಿಗೆ ಆ ಒಂದು ಗಾಂಧಾರಿ ವಿದ್ಯೆ ಅಂತ ಹೇಳ್ತಾರೆ, ಅಥವಾ ದೂರದೃಷ್ಟಿ ಯೋಗ ಅಂತ ಹೇಳ್ತಾರೆ. ಅಂದರೆ ಕಣ್ಣನ್ನು ಮುಚ್ಚಿಕೊಂಡು ಕೂಡ ಎಲ್ಲವನ್ನು ಕೂಡ ಅವರು ನಾವು ಕಣ್ಣು ಬಿಟ್ಟಾಗ ಏನು ಮಾಡೋಕ್ಕೆ ಸಾಧ್ಯ ಅದನ್ನೆಲ್ಲ ಮಾಡ್ತಾರೆ ಮಕ್ಕಳು. ಅದೊಂದನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಸ್ಟೇಜ್ ಮೇಲೆ ಕೂಡ 10 ವರ್ಷದ ಕೆಳಗಡೆ ಇರುವಂಥವರಿಗೆ ಒಂದು ಸ್ಪೆಷಲ್ ಆಗಿ ಒಂದು ಡೆಮೋನ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಜೊತೆಗೆ 80 ವರ್ಷಗಳ ಆದಮೇಲೂ ಕೂಡ ಯೋಗವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ತೋರ್ಸೋಕ್ಕೋಸ್ಕರ ಅವ್ರದ್ದು ಒಂದು ಡೆಮೋ ಇರ್ತದೆ. ಅವರು ಕೂಡ ನಮಗೆ ವೆಲ್ಕಮ್ ಹೇಳ್ತಾ ಇದ್ದೀವಿ. ಜೊತೆಗೆ ಇವತ್ತು ಯೋಗ ಫಾರ್ ಮೆಂಟಲ್ ಹೆಲ್ತ್ ಇಸ್ ದ ಮೇನ್ ಥೀಮ್ ಫಾರ್ ದಿಸ್ ಪ್ರೋಗ್ರಾಮ್. ಯಾತಕ್ಕೆ ಅಂದರೆ ನಮ್ಮಲ್ಲಿ ಜಿಮ್ಗಳು ಬಹಳ ಇದೆ, ಆದರೆ ಮೈಂಡ್ ಜಿಮ್ ಇಲ್ಲ. ಮೈಂಡ್ ಜಿಮ್ ಈಸ್ ಓನ್ಲಿ ಯೋಗ. ಯಾಕೆ ಅಂತಂದರೆ ಯೋಗಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳ್ತೀವಿ. ಅಂದರೆ ಮನಸ್ಸನ್ನು ಕಂಟ್ರೋಲ್ ಮಾಡುವಂತಹದ್ದು ಯೋಗ ಅಂತ ಹೇಳ್ತೀವಿ. ಆ ಯೋಗದಿಂದನೇ ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದು ಹೇಗೆ ಮಾಡಲಿಕ್ಕೆ ಸಾಧ್ಯ? ಇಟ್ಸ್ ನಾಟ್ ಓನ್ಲಿ ಫಾರ್ ದ ಬಾಡಿ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿರೋ ಹಾಗೆ ಹೆಲ್ತ್ ಅಂದರೆ ಇಟ್ಸ್ ನಾಟ್ ಓನ್ಲಿ ಫಾರ್ ದ ಫಿಸಿಕಲ್ ಬಾಡಿ, ಇಟ್ ಇಸ್ ಫಾರ್ ದ ಮೈಂಡ್, ಇಟ್ ಇಸ್ ಫಾರ್ ದ ಇಂಟೆಲೆಕ್ಟ್, ಸೋಷಿಯಲ್, ಸ್ಪಿರಿಚುವಲ್ ಎಲ್ಲವನ್ನೂ ಕೂಡ ಸೇರಿಕೊಂಡಿರುವಂತಹದ್ದು ಯೋಗ. ಆದರೆ ಅದರ ಜೊತೆಗೆ ಯೋಗ ಈಸ್ ಆಲ್ಸೋ ಪ್ರಿವೆಂಟಿವ್, ಕ್ಯೂರೇಟಿವ್ ಪ್ಲಸ್ ಡಯಾಗ್ನೋಸ್ಟಿಕ್ ಆಲ್ಸೋ. ಜೊತೆಗೆ ಯೋಗ ಇಸ್ ಅನ್ ಎಕ್ಸ್ಪೆರಿಮೆಂಟಲ್ ಎಕ್ಸ್ಪೀರಿಯನ್ಷಿಯಲ್ ಸೈನ್ಸ್. ಇದನ್ನೆಲ್ಲವನ್ನೂ ಕೂಡ ಪ್ರಾಕ್ಟಿಕಲ್ ಆಗಿ ಪ್ರಾತ್ಯಕ್ಷಿಕೆಯಾಗಿ ನಾವು ಹೇಳ್ಕೊಡ್ಬೇಕಾಗಿದೆ. ಅದಕ್ಕೋಸ್ಕರ ಆಲ್ರೆಡಿ ಈ ಒಂದು ಪ್ರೋಗ್ರಾಮಿಗೆ 15 ದೇಶಗಳಿಗಿಂತ ಜಾಸ್ತಿ ದೇಶಗಳಿಂದ ಆ ಯೋಗ ಟೀಚರ್ಸು, ಯೋಗ ಎಕ್ಸ್ಪರ್ಟ್ಸು ಬರ್ತಾ ಇದ್ದಾರೆ. ಒಂದೇ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ಶ್ರೀಮತಿ ಕಾಳಿಜಿ ಅಂತ ಹೇಳಿ ಅಮೇರಿಕಾದಿಂದ ಬರ್ತಾ ಇದ್ದಾರೆ. ಅವರು ಇಂಪಾರ್ಟೆನ್ಸ್ ಆಫ್ ಲಲಿತಾ ಸಹಸ್ರನಾಮ ಇನ್ ಲೈಫ್ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ, ಲಲಿತಾ ಸಹಸ್ರನಾಮ ಇಲ್ಲಿಂದ ಆದರೂ ಕೂಡ ಬೇರೆಯ ದೇಶದವರು ಇಲ್ಲಿಗೆ ಬಂದು ಕಲಿತು ಅಲ್ಲಿ ಹೋಗಿ ಹೇಳ್ಕೊಡೋದಲ್ಲದೆ ಇಲ್ಲಿಗೆ ನಮಗೆ ಹೇಳ್ಕೊಡ್ಲಿಕ್ಕೆ ಬರ್ತಿದ್ದಾರೆ ಶ್ರೀಮತಿ ಕಾಳಿಜಿಯವರು. ಅದೇ ರೀತಿ ಒಬ್ಬರು ಈಗ ನಮ್ಮ ನಾಡಿ ಪರೀಕ್ಷೆಯನ್ನು ಮಾಡಿ ಬರೀ ದೇಹದಲ್ಲಿರುವಂಥ ಕಾಯಿಲೆ ಅಲ್ಲ, ಮನಸ್ಸಿನಲ್ಲಿರುವಂಥ ಕಾಯಿಲೆ ಕೂಡ ಹೇಳ್ತಿದ್ದಾರೆ. ಜೊತೆಗೆ ಅವರು ಹೆಣ್ಣು ಮಕ್ಕಳಿಗೆ ಟಚ್ ಮಾಡ್ದೇನೆ ಒಂದು ಹತ್ತಿ ದಾರವನ್ನು ಕಟ್ಟಿ ಆ ದಾರವನ್ನು ಹಿಡ್ಕೊಂಡು ಅವರ ದೇಹದಲ್ಲಿ ಏನು ಸಮಸ್ಯೆ ಇದೆ, ಮನಸ್ಸಲ್ಲಿ ಏನು ಸಮಸ್ಯೆ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅವರು ಬರ್ತಾ ಇದ್ದಾರೆ. ಈ ತರಹ ನಮ್ಮದು ಡಯಾಗ್ನೋಸಿಸ್ ಇರ್ಬೋದು, ಪ್ರಿವೆಂಟಿವ್ ಇರ್ಬೋದು, ಕ್ಯೂರೇಟಿವ್ ಇರ್ಬೋದು, ಈ ಎಲ್ಲ ಲೆವೆಲ್ಗಳಲ್ಲಿ ಯೋಗವನ್ನು ಹೇಗೆ ನಾವು ಇಂಟ್ರೊಡ್ಯೂಸ್ ಮಾಡ್ಬೋದು, ನಾವೆಲ್ಲರೂ ಕೂಡ ಖುಷಿಯಾಗಿರ್ಬೋದು. ನಾವು ಇಫ್ ಯು ಆರ್ ಪುಷಿಂಗ್ ದ ಹೋಲ್ ವರ್ಲ್ಡ್ towards health, it is in our hands to move it towards making the earth as heaven. ಅದು ನಮ್ಮ ಕೈಲಿದೆ. ಆ ಭಗವಂತ ಎಲ್ಲವನ್ನೂ ಕೊಟ್ಟಿದ್ದಾನೆ. ಅದನ್ನು ತಿಳ್ಕೊಂಡು ನಾವು ನಮ್ಮ ದೇಶ ಅಷ್ಟೇ ಅಲ್ಲ, ಸಂಪೂರ್ಣ ಪ್ರಪಂಚವನ್ನು ಒಂದು ಹೆವನ್ನಾಗಿ ಮಾಡಲಿಕ್ಕೆ ಏಕೈಕ ವಿದ್ಯೆ ಯೋಗ. ಯಾಕೆಂದರೆ ಯೋಗವನ್ನು ಅರ್ಧ ಅರ್ಥ ಮಾಡ್ಕೊಳ್ಳೋದಲ್ಲ, ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಈ ಒಂದು ಗ್ಲೋಬಲ್ ಯೋಗ ಸಮಿಟನ್ನು ಈ 23-24ನೇ ತಾರೀಕು ಡಿಸೆಂಬರ್ ಅನಂತ್ಯ ಅನ್ನೋ 8 ನಂಬರ್ 9 ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಬಂದು ನಿಮ್ಮ ಸಹಕಾರ, ಸಹಯೋಗ, ಸಹಮತ, ಆಶೀರ್ವಾದವನ್ನು ಮಾಡಬೇಕು ಅಂತ ಹೇಳಿ ನಿಮ್ಮ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಟೋಟಲಿ ಹೌ ಮೆನಿ ಡೇಸ್? ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.